ಅತ್ತಿಗೆ ನಾದಿನಿಯರಿಬ್ಬರು ದಂಧೆಗೆ ಬಿದ್ದರು. ಈಕೆ ಹೆಸರು ನೇಹಾ. ಈಕೆ ಸ್ನಾನ ಮಾಡಿ ಬಂದು ರೆಡಿಯಾಗುತ್ತಾ ಇರುತ್ತಾಳೆ. ಈಕೆ ತುಂಬಾ ಬ್ಯೂಟಿಫುಲ್ ಆಗಿ ಇರುತ್ತಾಳೆ. ನೇಹಾಳ ಅಣ್ಣ ವಿಪಿನ್ ಹಾಗೂ ಅತ್ತಿಗೆ ನೀತು ಇವರಿಬ್ಬರ ಮಧ್ಯೆ ಜಗಳ ನಡೆಯುತ್ತಾ ಇರುತ್ತದೆ. ಏಕೆಂದರೆ ವಿಪಿನ್ ತಾನು ಸಂಪಾದಿಸಿದ ಹಣವನ್ನು ಎಲ್ಲೆಲ್ಲೋ ಖರ್ಚು ಮಾಡಿ ಬಿಡುತ್ತಿರುತ್ತಾನೆ. ಇದರ ಬಗ್ಗೆ ತಿಳಿದಿದ್ದ ನೀತು ಅವನಿಗೆ ಬೈಯುತ್ತಾಳೆ. ನಮ್ಮ ತಾಯಿಯ ಆರೋಗ್ಯಕ್ಕೆ ಔಷಧಿಯನ್ನು ನೀನು ತಂದು ಕೊಡುವುದಿಲ್ಲ, ಆದರೆ ಬೇರೆ ಏನೇನಕ್ಕೂ ಖರ್ಚು ಮಾಡುತ್ತೀಯೆ ಎಂದು ವಿಪಿನ್ಗೆ ಬೈಯುತ್ತಾಳೆ. ನಂತರ ನೇಹಾ ಬರುತ್ತಾಳೆ. ಆಕೆ ಕೂಡ ತನ್ನ ಫ್ರೆಂಡ್ಸ್ ಜೊತೆ ಮೂವಿ ನೋಡಲು ಹಣ ಕೇಳುತ್ತಾಳೆ. ಆದರೆ ವಿಪಿನ್ ಹಣ ಕೊಡಲು ನಿರಾಕರಿಸಿ ಆಕೆಗೆ ಬೈಯುತ್ತಾನೆ. ನಂತರ ವಿಪಿನ್ ಡ್ಯೂಟಿಗೆ ಹೊರಡುತ್ತಾನೆ. ಆಗ ತನ್ನ ಗೆಳೆಯನಿಗೆ ಕರೆ ಮಾಡಿ ನನಗೆ ನಗರದಲ್ಲಿ ಯಾವುದೇ ಹೊಸ ಹುಡುಗಿ ಬಂದರೂ ನನಗೆ ಕೊಡಿಸಬೇಕು ಎಂದು ಕಂಡೀಷನ್ ಹಾಕುತ್ತಾನೆ. ಇವನಿಗೆ ಸಂಪಾದಿಸಿದ ಹಣವನ್ನು ಈ ರೀತಿ ಹುಡುಗಿಯರ ಮೇಲೆ ಖರ್ಚು ಮಾಡುತ್ತಾ ಇರುತ್ತಾನೆ. ಇತ್ತ ನೀತು ನೇಹಾಗೆ ಖರ್ಚಿಗೆ ಹಣ ಕೊಟ್ಟು ಆಕೆಗೆ ಸಮಾಧಾನ ಮಾಡುತ್ತಾಳೆ. ಅಂದು ರಾತ್ರಿ ವಿಪಿನ್ ಮೂಡ್ಗೆ ಬಂದಿರುತ್ತಾನೆ. ತನ್ನ ಪತ್ನಿಯನ್ನು ರೊಮ್ಯಾನ್ಸ್ಗಾಗಿ ಕರೆಯುತ್ತಾನೆ. ಆಗ ನೀತು ನಿಮಗೆ ಇಷ್ಟ ಬಂದಾಗ ಮಾತ್ರ ನನ್ನ ಬಳಿ ಬರುತ್ತೀರಿ, ಇಲ್ಲದಿದ್ದರೆ ಸುಮ್ಮನೆ ಇರುತ್ತೀರಿ ಎಂದು ಬೈಯುತ್ತಾಳೆ. ಆದರೂ ಕೂಡ ಆಕೆಯನ್ನು ಸಮಾಧಾನ ಮಾಡಿ ಆಕೆ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಅಂದು ರಾತ್ರಿ ಪಾರ್ಟಿ ಮುಗಿಸಿಕೊಂಡು ಬಂದ ನೇಹಾಗೆ ಕರೆ ಬರುತ್ತದೆ. ಆಕೆ ಯಾರಿಗೋ ಬೈಕಿನಿಂದ ಡಿಕ್ಕಿ ಮಾಡಿ ಬಂದಿರುತ್ತಾಳೆ. ಇದರಿಂದ ಅವರು ಆಕೆಯನ್ನು ಹಣ ಕೇಳುತ್ತಾ ಇರುತ್ತಾರೆ. ಇದರಿಂದ ಆಕೆಗೆ ತುಂಬ ಟೆನ್ಷನ್ ಶುರುವಾಗುತ್ತದೆ. ನಂತರ ಸ್ವಲ್ಪ ಹೊತ್ತಿನ ನಂತರ ಮತ್ತೊಂದು ಕರೆ ಬರುತ್ತದೆ. ಆಗ ಅದರಲ್ಲಿ ನಿಮಗೆ ಸುಲಭವಾಗಿ ಹಣ ಸಂಪಾದನೆ ಮಾಡಬೇಕಾದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಎಂದು ಹೇಳುತ್ತಾರೆ. ಮರುದಿನ ಬೆಳಗ್ಗೆ ನೇಹಾ ಅತ್ತಿಗೆಯನ್ನು ಹಣ ಕೇಳುತ್ತಾಳೆ. ಆದರೆ ಆಕೆಯ ಬಳಿಯೂ ಹಣ ಇರುವುದಿಲ್ಲ. ಇದರಿಂದ ನೇಹಾ ಮತ್ತೆ ಆ ನಂಬರಿಗೆ ಕರೆ ಮಾಡುತ್ತಾಳೆ. ಆಗ ಅವರು ನೀವು ನನ್ನ ಕ್ಲೈಂಟ್ಗಳಿಗೆ ಖುಷಿಪಡಿಸಿದರೆ ನೀವು ಲಕ್ಷಾಂತರ ರೂಪಾಯಿ ಹಣ ಸಂಪಾದನೆ ಮಾಡಬಹುದು ಎನ್ನುತ್ತಾರೆ. ಮೊದಲು ನೇಹಾ ನಿರಾಕರಿಸುತ್ತಾಳೆ. ಆದರೆ ಕೊನೆಗೆ ತನ್ನ ಖರ್ಚಿಗಾಗಿ ಹಣ ಬೇಕು ಎಂದು ಒಪ್ಪಿಕೊಳ್ಳುತ್ತಾಳೆ. ಆದರೆ ಈ ವಿಷಯ ಎಲ್ಲಿಯೂ ಗೊತ್ತಾಗಬಾರದೆಂದು ಹೇಳುತ್ತಾಳೆ. ಅಂದು ರಾತ್ರಿ ಮನೆಗೆ ಲೇಟಾಗಿ ಬರುತ್ತಾಳೆ. ಆಗ ನೀತು ನಿನ್ನ ಫೋನ್ ಕೂಡ ಕನೆಕ್ಟ್ ಆಗುತ್ತಿರಲಿಲ್ಲ, ಎಲ್ಲಿಗೆ ಹೋಗಿದ್ದೆ ಎಂದು ಕೇಳುತ್ತಾಳೆ. ಆಗ ನೇಹಾ ನಾನು ಗೆಳತಿಯ ಬರ್ತ್ಡೇ ಪಾರ್ಟಿಯಲ್ಲಿ ಇದ್ದೆ, ಊಟ ಕೂಡ ನನಗೆ ಬೇಕಾಗಿಲ್ಲ ಎಂದು ತನ್ನ ರೂಮಿಗೆ ಹೋಗುತ್ತಾಳೆ. ಅಲ್ಲಿ ಆಕೆ ಕೈ ತುಂಬ ಹಣ ಸಂಪಾದಿಸಿರುತ್ತಾಳೆ. ಅದನ್ನು ನೋಡಿ ಖುಷಿ ಪಡುತ್ತಾಳೆ. ನಂತರ ಬ್ರೋಕರ್ಗೆ ಕರೆ ಮಾಡಿ ನನಗೆ ಕ್ಲೈಂಟ್ ಕೂಡ ಜಾಸ್ತಿ ಮಾಡು, ಜೊತೆಗೆ ಹಣ ಕೂಡ ಜಾಸ್ತಿ ಮಾಡು ಎಂದು ಹೇಳುತ್ತಾಳೆ. ಅಂದು ರಾತ್ರಿ ವಿಪಿನ್ಗೆ ಮತ್ತೆ ಬಹಳ ಬೇಜಾರಾಗಿ ಹೋಗಿರುತ್ತದೆ. ನಾನು ಹಣ ಕೊಟ್ಟರೂ ನೀನು ಚೆನ್ನಾಗಿರುವ ಹುಡುಗಿಯನ್ನು ನನಗೆ ಕೊಟ್ಟಿಲ್ಲ ಎಂದು ಫೋನಿನಲ್ಲಿ ಬೈಯುತ್ತಾ ಇರುತ್ತಾನೆ. ಅದೇ ಸಮಯಕ್ಕೆ ನೀತು ಬರುತ್ತಾಳೆ. ಆಗ ಅವನು ಮಾತನ್ನು ಬದಲಾಯಿಸಿ ಆಕೆ ಜೊತೆ ರೊಮ್ಯಾಂಟಿಕ್ ಮಾತುಗಳನ್ನು ಆಡುತ್ತಾ ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣುತ್ತಾನೆ. ಬೆಳಗ್ಗೆ ವಿಪಿನ್ ಮೊಬೈಲ್ಗೆ ಬಂದ ಕರೆಯನ್ನು ನೀತು ಸ್ವೀಕರಿಸಿ ಬಿಡುತ್ತಾಳೆ. ಅದರಲ್ಲಿ ಹೊಸ ಫಾರಿನ್ ಹುಡುಗಿ ಬಂದಿದೆ, ಅಡ್ರೆಸ್ ಕೊಡುತ್ತೇನೆ ಎಂದು ಹೇಳಿಬಿಡುತ್ತಾರೆ. ಇದನ್ನು ಕೇಳಿ ನೀತು ಶಾಕ್ ಆಗಿ ಬಿಡುತ್ತಾಳೆ. ಆಗ ಅಲ್ಲಿಗೆ ಬಂದ ವಿಪಿನ್ ಅನ್ನು ನೀತು ಕೇಳುತ್ತಾಳೆ, ನೀನು ಬದಲಾಗಿದ್ದೀಯಾ ಅಂತ ಅಂದುಕೊಂಡಿದ್ದೆ, ಆದರೆ ನೀನು ಅದೇ ಕೆಲಸ ಮಾಡುತ್ತಿದ್ದೀಯಾ. ನೀನು ಯಾವಾಗ ನನ್ನನ್ನು ಉಪಯೋಗಿಸಿಕೊಳ್ಳಬೇಕೋ ಆಗ ಮಾತ್ರ ನನ್ನ ಜೊತೆ ಪ್ರೀತಿಯಿಂದ ಮಾತನಾಡುತ್ತೀಯ, ಇಲ್ಲದಿದ್ದರೆ ನೀನು ನನ್ನ ಬಳಿ ಕೂಡ ಸುಳಿಯುವುದಿಲ್ಲ. ಅವತ್ತಿನ ದಿನ ನೀನು ಬೇರೆ ಹುಡುಗಿಯ ಬಳಿ ಹೋಗಿರುತ್ತೀಯ, ನೈಟ್ ಡ್ಯೂಟಿ ಇದೆ ಎಂದು ಸುಳ್ಳು ಹೇಳುತ್ತೀಯ ಎಂದು ಜಗಳವಾಡುತ್ತಾಳೆ. ಆದರೆ ವಿಪಿನ್ ಆಕೆಯನ್ನು ಸಮಾಧಾನ ಮಾಡದೆ ನೀನು ಏನು ಬೇಕಾದರೂ ತಿಳಿದುಕೋ ಎಂದು ಹೇಳಿ ಹೋಗುತ್ತಾನೆ. ಮರುದಿನ ಸುರೇಶ್ ಎಂಬ ವ್ಯಕ್ತಿ ಬರುತ್ತಾನೆ. ನಾನು ನಿಮ್ಮ ಗಂಡನ ಆಫೀಸ್ನ ಮ್ಯಾನೇಜರ್ ಆಗಿದ್ದೇನೆ, ಅಲ್ಲಿ ಲಾಭದ ಹಣ ಬಂದಿದೆ, ಆದರೆ ವಿಪಿನ್ ಅವರು ಬೇರೆ ಕೆಟ್ಟ ಕೆಲಸಗಳಲ್ಲಿ ಖರ್ಚು ಮಾಡುತ್ತಿದ್ದಾರೆ ಎಂದು ಹೇಳಿ ಹಣವನ್ನು ನೀತುಗೆ ಕೊಡುತ್ತಾನೆ. ಆಗ ನೀತು ನನಗೆ ವಿಪಿನ್ ಬಗ್ಗೆ ಎಲ್ಲ ತಿಳಿದಿದೆ, ಅವರನ್ನು ಬದಲಾಯಿಸಲು ಸಾಧ್ಯವಾಗುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ಸುರೇಶ್ ನೀವೇಕೆ ಮನೆಯಲ್ಲಿ ಸಮಯ ವ್ಯರ್ಥ ಮಾಡುತ್ತಿದ್ದೀರಾ, ನೀವು ಕೂಡ ಹಣ ಸಂಪಾದನೆ ಮಾಡಬಹುದು, ಏನಾದರೂ ಬೇಕಾದರೆ ನನಗೆ ಕರೆ ಮಾಡಿ ಎಂದು ನಂಬರ್ ಕೊಟ್ಟು ಹೋಗುತ್ತಾನೆ. ಅಂದು ರಾತ್ರಿ ವಿಪಿನ್ ನಾನು 3-4 ದಿನಗಳವರೆಗೆ ಹೊರಗಡೆ ಕೆಲಸದ ಮೇಲೆ ಹೋಗುತ್ತಿದ್ದೇನೆ ಎಂದು ನೀತುಗೆ ಹೇಳುತ್ತಾನೆ. ಆದರೆ ನೀತು ಅದನ್ನು ಕೇಳಿಸಿಕೊಳ್ಳದೆ ಸುಮ್ಮನಾಗುತ್ತಾಳೆ. ನಂತರ ಅವನ ತಂಗಿ ಕೂಡ ಅಡ್ಡ ಸಿಗುತ್ತಾಳೆ. ನಂತರ ಆಕೆಗೆ ಶಾಪಿಂಗ್ ಮಾಡಿರುವ ಬ್ಯಾಗ್ಗಳನ್ನು ಕೂಡ ಅವಳ ಕೈಯಲ್ಲಿ ನೋಡಿ ಏನಿದೆಲ್ಲ ಎಂದು ಕೇಳುತ್ತಾಳೆ. ಇದು ನನ್ನ ಗೆಳತಿಯರ ಬ್ಯಾಗ್ಗಳು, ಅವರೇ ಬಂದು ತೆಗೆದುಕೊಂಡು ಹೋಗುತ್ತಾರೆ ಎಂದು ನೇಹಾ ಸುಳ್ಳು ಹೇಳುತ್ತಾಳೆ. ನಂತರ ನೀತು ಕೂಡ ಬ್ರೋಕರ್ಗೆ ಕರೆ ಮಾಡುತ್ತಾಳೆ. ನೀವು ನನ್ನ ಕ್ಲೈಂಟ್ಗಳಿಗೆ ಖುಷಿಪಡಿಸಿದರೆ ನಿಮಗೆ ಕೈ ತುಂಬ ಹಣ ಸಿಗುತ್ತದೆ ಎಂದು ಹೇಳುತ್ತಾನೆ. ಮೊದಲು ನೀತು ನಿರಾಕರಿಸುತ್ತಾಳೆ. ಕೊನೆಗೆ ಆಕೆ ಕೂಡ ಹಣಕ್ಕಾಗಿ ಒಪ್ಪಿಕೊಳ್ಳುತ್ತಾಳೆ. ನಂತರ ವಿಪಿನ್ಗೆ ಕರೆ ಮಾಡಿದ ಸುರೇಶ್ ಇಬ್ಬರು ಹೊಸ ಹುಡುಗಿಯರು ಸಿಕ್ಕಿದ್ದಾರೆ, ಬನ್ನಿ ಎಂದು ಹೇಳುತ್ತಾನೆ. ಅದರಂತೆ ವಿಪಿನ್ ಅಲ್ಲಿಗೆ ಹೋದಾಗ ಅಲ್ಲಿ ಕೂತಿರುವ ಇಬ್ಬರನ್ನು ಕಟ್ಟಿಹಾಕಲಾಗಿರುತ್ತದೆ. ಅದು ಬೇರೆ ಯಾರೂ ಅಲ್ಲ, ಅವನ ತಂಗಿ ಹಾಗೂ ಇವನ ಪತ್ನಿ ನೀತು ಆಗಿರುತ್ತಾರೆ. ಅವರನ್ನು ನೋಡಿ ಶಾಕ್ ಆಗುತ್ತಾನೆ. ಅವರ ಕಟ್ಟನ್ನು ಬಿಚ್ಚಿದ ಮೇಲೆ ಅವರು ತಲೆ ತಗ್ಗಿಸಿ ನಿಂತುಕೊಳ್ಳುತ್ತಾರೆ. ನೀವಿಬ್ಬರು ಇಲ್ಲಿಗೆ ಹೇಗೆ ಬಂದಿದ್ದೀರಾ ಎಂದು ವಿಪಿನ್ ಕೇಳುತ್ತಾನೆ. ಆಗ ಸುರೇಶ್ ಅವನ ತಲೆಗೆ ಹಿಂಬದಿಯಿಂದ ಹೊಡೆಯುತ್ತಾನೆ. ಆಗ ಸುರೇಶ್ ಇವನು ಬೇರೆ ಯಾರೂ ಅಲ್ಲ, ನನ್ನ ತಂಗಿಯ ಗಂಡ ಆಗಿದ್ದ, ಆಕೆಯನ್ನು ಕೂಡ ದಂಧೆಗೆ ಇಳಿಸಿದ್ದ, ದಿನ ಟಾರ್ಚರ್ ಕೊಡುತ್ತಿದ್ದ, ಹೊಡೆಯುತ್ತಿದ್ದ. ಆಕೆ ಇವನ ಮಾತನ್ನು ಕೇಳದೆ ಸೂಸೈಡ್ ಮಾಡಿಕೊಂಡು ಸತ್ತು ಹೋದಳು. ಆಗ ಅವಳ ಹೆಣವನ್ನು ಕೂಡ ನೋಡಲು ಇವನು ಬರಲಿಲ್ಲ. ಇವನು ಎಂದಿಗೂ ನೋಡಿರಲಿಲ್ಲ. ಅದಕ್ಕಾಗಿ ನಾನು ಸೇಡು ತೀರಿಸಿಕೊಳ್ಳುತ್ತಿದ್ದೇನೆ. ನಿನ್ನ ಪತ್ನಿ ಹಾಗೂ ನಿನ್ನ ತಂಗಿ ಇಬ್ಬರನ್ನು ಕೂಡ ದಂಧೆಗೆ ಇಳಿಸಿದ್ದೇನೆ. ಈಗ ನಿನ್ನನ್ನು ಕೂಡ ಮುಗಿಸಿದರೆ ನನ್ನ ಸೇಡು ತೀರುತ್ತದೆ ಎಂದು ಹೇಳುತ್ತಾನೆ. ಆಗ ಇಬ್ಬರ ನಡುವೆ ಹೊಡೆದಾಟ ಶುರುವಾಗುತ್ತದೆ. ಹೊಡೆದಾಟದಲ್ಲಿ ವಿಪಿನ್ ಅನ್ನು ಸುರೇಶ್ ಮುಗಿಸುತ್ತಾನೆ.
ಆಗ ನೀತು ಹಾಗೂ ನೇಹಾ ಇಬ್ಬರು ಕಣ್ಣೀರು ಹಾಕಲು ಶುರು ಮಾಡುತ್ತಾರೆ. ಆಗ ಸುರೇಶ್ ನನ್ನ ಸೇಡು ಮುಗೀತು ಎಂದು ಕರೆ ಮಾಡಿ ಪೊಲೀಸರಿಗೆ ಸ್ಥಳಕ್ಕೆ ಬರಲು ಹೇಳ್ತಾನೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ರಾಜ್ ಟೆಲಿ ಫಿಲ್ಮ್ಸ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಬದ್ಲಾ ಎಂದು ಹುಡುಕಿ ನೋಡಬಹುದು.